ಚುನಾವಣೆಯಲ್ಲಿ ಯಾರು ಮುಂದಿದ್ದಾರೆ ನನಗೆ ಗೊತ್ತಿಲ್ಲ. ಜನರು ಏನು ಹೇಳ್ತಿದ್ದಾರೆ ಅಷ್ಟೇ. ನೀವೇನು ಯೋಚಿಸುತ್ತಿದ್ದೀರಿ ಅದಲ್ಲ, ಜನರು ಏನು ಹೇಳುತ್ತಿದ್ದಾರೆ. 10 ವರ್ಷಗಳಿಂದ ವಿ.ಡಿ. ಸತೀಶನ್ ಇಲ್ಲಿ ಮುಂದಿದ್ದಾರೆ. ನನಗನ್ಸತ್ತೆ ಅವರು ಗೆಲ್ಲುತ್ತಾರೆ. ಕೇರಳದಲ್ಲಿ ಒಟ್ಟಾರೆಯಾಗಿ ಪಿಣರಾಯಿ 10 ವರ್ಷ. ನೀವು ಬದಲಾವಣೆ ಬಯಸುತ್ತಿದ್ದರೆ ಯಾರು ಮುಂದಿದ್ದಾರೆ? UDF ಜನರು, ಹೆಚ್ಚಿನ ಜನರು ಬದಲಾವಣೆ ಬಯಸುತ್ತಿದ್ದಾರೆ. ಅವರು ತುಂಬಾ ಬೇಸರ. ಆದರೆ ಅವರು ಕಲ್ಯಾಣಕ್ಕಾಗಿ, ಮಹಿಳೆಯರಿಗಾಗಿ, ಶಿಕ್ಷಣಕ್ಕಾಗಿ ಬಹಳಷ್ಟು ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ. ಎಲ್ಲವೂ ಕೇಂದ್ರ ಸರ್ಕಾರದಿಂದ ಬಂದಿದೆ. ರಾಜ್ಯ ಸರ್ಕಾರ ಅಲ್ಲೆಲ್ಲ ಏನು ಆಗಲಿಲ್ಲ. ಮತ್ತು 2021ರಲ್ಲಿ ಅವರು ಗೆದ್ದರು ಅಲ್ವಾ? 2021ರಲ್ಲಿ ಅವರು 2ನೇ ಅವಧಿಗೆ ಗೆದ್ದರು. ನಮಗೆ ಸಮಾಧಾನವಿಲ್ಲ. ನನಗೆ ಅಭಿವೃದ್ಧಿಯ ವಿಷಯದಲ್ಲಿ ಇಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಈ ನಮ್ಮ ಶಿಕ್ಷಣದ ವಿಷಯದಲ್ಲಿ ಅದೇ ರೀತಿಯ ಹಾಗೆ ಇತರ ಎಲ್ಲ ವಿಷಯಗಳಲ್ಲೂ ಸರ್ಕಾರಕ್ಕೆ ಉತ್ತಮ ಪ್ರಗತಿಪರ ದೃಷ್ಟಿಕೋನಗಳಿವೆ. UDF ಪದದಲ್ಲಿ ಕಳಪೆಯ ಇಲ್ಲ, ಮೊದಲನೇ ವಿಷಯ ಭ್ರಷ್ಟಾಚಾರವಿಲ್ಲ. ನೀವು LDF ಪಕ್ಷದವರ? ಹಾಗೆ ಹೇಳುವುದಾದರೆ LDF ಅನ್ನು ನಂಬುವ ವ್ಯಕ್ತಿ ನಾನು. ಆದರೆ VC ಅವರ ಮೇಲೆ ವೈಯಕ್ತಿಕವಾಗಿ ಯಾವುದೇ ಅಸಮಾಧಾನವಿಲ್ಲ. ನಾನು ಹೇಳಿದ್ದು ನಮ್ಮ ಒಂದು ರಾಜಕೀಯ ದೃಷ್ಟಿಕೋನ ಅದು ಬೇಕು. ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. 78 ಪಂಚಾಯಿತಿಯಲ್ಲಿ 71 UDF ಮತ್ತು 7 ಪಂಚಾಯಿತಿಯಲ್ಲಿ ಮಾತ್ರ LDFಗೆ ಆಡಳಿತ ಮಾಡಲು ಸಾಧ್ಯವಾಯಿತು. ಅದೇ ರಿಸಲ್ಟ್ ಅಸೆಂಬ್ಲಿಯಲ್ಲೂ ಇತ್ತು. ಹಾಗಾದರೆ ಅಸೆಂಬ್ಲಿಯಲ್ಲಿ ಆ ಒಂದು ಟ್ರೆಂಡ್ ಅಷ್ಟೊಂದು ಹೆಚ್ಚಾಗಿಲ್ಲ ಅಲ್ವಾ? ಈಗ ಎಷ್ಟು ದಿನಗಳಾಗಿವೆ ಈಗ ಪಂಚಾಯಿತಿ ಚುನಾವಣೆ ಮತ್ತು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಚುನಾವಣೆ ನಡೆದಾಗ ಕಾರ್ಪೊರೇಷನ್ಗಳಲ್ಲಿ ಒಂದು ಕಾರ್ಪೊರೇಷನ್ ಮಾತ್ರ LDFಗೆ ಸಿಗುತ್ತಿದೆ. ಕಳೆದ ಬಾರಿ ಒಂದೇ ಒಂದು ಸೀಟ್ ಮಾತ್ರ ಇತ್ತು, ಈ ಬಾರಿ ಹಾಗಲ್ಲ. ಮತ್ತು BJP ತಿರುವನಂತಪುರಂ ಕಾರ್ಪೊರೇಷನ್ ಹಿಡಿಲಿಲ್ವಾ? ಆಗ ಮತ್ತೆ ಹೇಳ್ಬೋದಲ್ಲ. ಈಗ ಹೇಳಿದಾರಲ್ಲ, ಗೋಲ್ಡ್ ವಿಷಯಗಳೆಲ್ಲ ಸಂಕಷ್ಟಗಳಿಲ್ಲ. ಈಗ ಆಡಳಿತ ಪಕ್ಷದ ಕೈಯಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಈಗ ನಿಮ್ಮ ಹೆಸರೇನು? ನೇತ್ರಾದಿಂದ ಸಜೀವ್ ಅಲ್ವಾ? ಲಾಸ್ಟ್ ಎಲೆಕ್ಷನ್ ನೀವು NTF UDF? ಇಲ್ಲ. ನಾನು ಸ್ವಲ್ಪ ಹೆಚ್ಚಾಗಿ ಮೋದಿಯವರ ಫ್ಯಾನ್ ಖಂಡಿತವಾಗಿಯೂ. ಆದರೆ ಕೇರಳದಲ್ಲಿ ಆ ರೀತಿ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ವ್ಯತ್ಯಾಸ ಬರಬೇಕಿದೆ. ಈಗ ತಿರುವನಂತಪುರಂ ಕಾರ್ಪೊರೇಷನ್ BJP ಆಳ್ವಿಕೆ ಮಾಡಲಿಲ್ವಾ? ಯಾಕಂದರೆ ಅಲ್ಲಿ ಅತಿ ದೊಡ್ಡ ಕೇಂದ್ರಗಳಿರುವ ಪ್ಯಾಕೇಜ್ ಸೆಂಟರ್ ಆದರು, ಮತ್ತು ದೇವಸ್ಥಾನಗಳಾದರು, ಮತ್ತು ನಮ್ಮ ಸೆಕ್ರೆಟೇರಿಯೇಟ್ ಎಲ್ಲ ಇರುವ ಆ ಸ್ಥಳವನ್ನು BJPನೇ ಆಡ್ತಿರೋದು. ಅದು ಸರಿ ಅಲ್ವಾ? ನಾವು ಮೌಲ್ಯಮಾಪನ ಮಾಡಿದಾಗ ಹಾಗೇನೆ ಬರೋದು. ಹಾಗಾಗಿ ನಮ್ಮಲ್ಲಿ ತುಂಬ ಜನ ಹೊಸ ಪೀಳಿಗೆಗಳು ಬೇರೆ ರೀತಿಯಲ್ಲೇ ಚಿಂತಿಸ್ತಿದ್ದಾರೆ. ಹಾಗಾಗಿ ಅವರ ಆ ವಿಷಯ ರಿಸಲ್ಟ್ ಬಂದರೆ ಮಾತ್ರ ನಮಗೆ ಹೇಳೋಕ್ಕಾಗೋದು. ಅದು ಈಗ UDF ಅದಾದಮೇಲೆ LDF ಆ ಥರದ್ದು ಒಂದು ಟ್ರೆಂಡ್ ಇತ್ತಲ್ವಾ? ಆದರೆ ಈಗ ಕೆಲವು ಬದಲಾವಣೆಗಳಿವೆ. ಅದು ಹೊಸ ಪೀಳಿಗೆಗಳು ಹೇಗಿರ್ತಾರೆ ಅನ್ನೋದನ್ನು ನಮಗೆ ರಿಸಲ್ಟ್ ಬಂದಾಗ ಮಾತ್ರ ಹೇಳೋಕ್ಕಾಗೋದು. ಕೇಳಿ. ಹಾಗಾಗಿ ನಾನು ಹೇಳೋದು ಇದು, ಈಗಿನ ಟ್ರೆಂಡ್ UDF ಪರವಾಗಿದೆ. ಯಾಕೆಂದರೆ UDFಗೆ ತುಂಬ ಪ್ಲಸ್ ಪಾಯಿಂಟ್ಗಳಿವೆ. 10 ವರ್ಷಗಳ ಕಾಲ ಅವರು ಅಧಿಕಾರದಿಂದ ಹೊರಗಿದ್ರು ಮತ್ತು ಈ LDF 10 ವರ್ಷಗಳ ಕಾಲ ಆಡಳಿತ ನಡೆಸುತ್ತಿತ್ತು ಮತ್ತು ತುಂಬ ಸಮಸ್ಯೆಗಳಿದ್ದವು. ಯಾವ ರೀತಿಯ ಸಮಸ್ಯೆಗಳು ಅಂದರೆ ಒಂದು ವಿಷಯವೇನೆಂದರೆ ಇದು ಒಂದು ರೀತಿಯ ಜನರು ಹೇಳಿದ್ದು ಪಿಣರಾಯಿ ವಿಜಯನ್ ನೇತೃತ್ವದ ಮಾರ್ಕ್ಸ್ವಾದಿ ಪಕ್ಷದಿಂದಲೇ ಇಡೀ ಆಡಳಿತ ನಡೆಯುತ್ತಿದೆ ಅಂತ. ಮತ್ತು ಇದು ಒಂದು ರೀತಿಯ ಸರ್ವಾಧಿಕಾರ ಮತ್ತು ಅದಕ್ಕೆ ಈಗ ಅದರದ್ದೇ ಆದ ದೋಷಗಳಿವೆ. ನೀವು ಊಹಿಸ್ಬೋದು, ಅಧಿಕಾರವು ಕೇವಲ ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾದರೆ ಸ್ವಾಭಾವಿಕವಾಗಿ ವಿಷಯಗಳು ಕೈಮೀರಿ ಹೋಗುತ್ತವೆ.